ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೃಷ್ಟಿ ದೃಷ್ಟಿ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವಿಷಯ ಶಿವಲೀಲಾ ಮೂವಿ ಬಗ್ಗೆ ಮಾತಾಡೋದಕ್ಕೆ ಅಂತ ಬಂದಿದ್ದೀನಿ. ಎಲ್ಲರೂ ಮೂವಿನ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಯಾಕಂತಂದರೆ ಅರ್ಧನಾರೀಶ್ವರರ ಕಣ್ಣೀರು ಅನ್ನೋದು ತುಂಬನೇ ಒಂದು ಶಾಪ ರೀತಿಯಾಗಿ ಬರಬಾರ್ದು, ಖುಷಿಯಾಗಿ ಬರಬೇಕು. ಅವಾಗಲೇ ಅವ್ರಿಗೆ ಥಿಯೇಟರ್ಗಳು ಸಿಕ್ಕಿರೋದು ಒಂದು 2-3 ಥಿಯೇಟರ್ಗಳಲ್ಲಿ ಕೂಡ ಅವ್ರನ್ನ ಮೂವಿನ ಯಶಸ್ವಿಗೊಳಿಸಿ ಅಂತ ಕೇಳ್ಕೊತೀನಿ. ಯಾವುದೇ ಪ್ರಮೋಷನ್ ವಿಡಿಯೋ ಅಲ್ಲ. ಏಕೆಂದರೆ ಮಂಗಳಮುಖಿ ಅನ್ನೋದು ಅವರಿಂದ ನಾನು ಕೂಡ ಒಂದು ಹೆಲ್ಪ್ಗಳನ್ನ ತೊಗೊಂಡಿದ್ದೀನಿ. ಯಾಕಂದರೆ ಬೇಕು ಅಂತ ತೊಗೊಂಡಿಲ್ಲ. ನಾನು ವ್ಯಾಪಾರ ಮಾಡೋ ಜಾಗದಲ್ಲಿ ನಿಜವಾಗ್ಲೂ ವ್ಯಾಪಾರ ಆಗಿಲ್ಲ ಅಂತಂದರೆ, ನಾನು ಬಿಸಿಲಲ್ಲಿ ನಿಂತಿರೋ ಸಮಯದಲ್ಲಿ ಒಬ್ಬರು ಲಕ್ಷ್ಮಿ ಅಂತ ಬರ್ತಿದ್ರು. ಅವ್ರ ಹೆಸರು ಲಕ್ಷ್ಮಿ ಅಂತ. ಅವರು ಯಾವಾಗಲೂ ದುಬೈ ಕಡೆಗೆ ಹೊರಟೋಗ್ಬಿಡ್ತಾಯಿದ್ರು. ಅಲ್ಲಿಂದ ಸಂಪಾದನೆ ಮಾಡ್ಕೊಬಂದು ಬೆಂಗಳೂರಲ್ಲಿ ಸ್ವಲ್ಪ ದಿನ ಸೆಟ್ಲ್ ಆದಾಗ, ನಾನು ವ್ಯಾಪಾರ ಮಾಡುವ ಜಾಗದಲ್ಲಿ ನರಸಿಂಹಸ್ವಾಮಿ ದೇವಸ್ಥಾನ ಇದೆ. ಆ ದೇವಸ್ಥಾನಕ್ಕೆ ಅವರು ಬರ್ತಾಯಿದ್ರು. ಅವಾಗವಾಗ ಒಂದು 15 ತಿಂಗಳಿಗೆ ಬರ್ತಾಯಿದ್ರು. ನಿಜವಾಗ್ಲೂ ತುಂಬ ಒಳ್ಳೆ ವ್ಯಕ್ತಿಗಳು ಅಂತಂದರೆ ಒಳ್ಳೆ ವ್ಯಕ್ತಿ. ನಾವು ಯಾವ ರೀತಿ ಬಳಸ್ಕೋತೀವಿ ಆ ರೀತಿ ಅವರು ನಮಗೆ ಪ್ರೀತಿ ವಿಶ್ವಾಸನ ಕೊಡ್ತಾರೆ. ನಾವು ಪ್ರೀತಿಯಿಂದ ಮಾತಾಡ್ಸಿದ್ರೆ ಅವರು ಕೂಡ ಪ್ರೀತಿಯಿಂದ ಮಾತಾಡ್ತಾರೆ ಅಂತಲೇ ಹೇಳ್ಬೋದು. ನಿಜವಾಗ್ಲೂ ಅವರು ಕೂಡ, ಅವ್ರ ಹೆಸರು ಲಕ್ಷ್ಮಿ. ಅವ್ರು ನನ್ನ ಹೆಸರು ಕೂಡ ಹಾಗೆ ಕರೀತಿದ್ರು. ಒಂದು ವ್ಯಾಪಾರ ಆಗಿಲ್ಲ ಅಂದರೆ, ತುಂಬ ಬಿಸಿಲಲ್ಲಿ ನಿಂತಿದ್ದೀನಿ ಅಂತಂದರೆ ಎಷ್ಟೈತೆ ಏನೈತೆ ಅಂತ ಕೇಳ್ತಿರಲಿಲ್ಲ. ಇಡೀ ಬ್ಯಾಗ್ ಸಹಿತನೇ ಹೂವು ಈಸ್ಕೊಂಡೋಗಿ ಅವರು ದೇವಸ್ಥಾನಕ್ಕೆ ಕೊಟ್ಬಿಟ್ಟು ನನಗೆ ಅಮೌಂಟನ್ನ ಕೊಡ್ತಾಯಿದ್ರು. ಹೋಗು ಇವತ್ತು ಹೊಟ್ಟೆ ತುಂಬ ಊಟ ಮಾಡು, ನೆಮ್ಮದಿಯಾಗಿರು ಅಂತ ಹೇಳಿ ಅರಸ್ತಾಯಿದ್ರು. ಅವ್ರು ಅರಸ್ದಾಗ ನಿಜವಾಗ್ಲೂ ನನಗೆ ಈಶ್ವರ ಪಾರ್ವತಿನೇ ನನ್ನ ಪಾಲಿಗೆ ಬಂದು ಈ ಥರ ಆಯಿತು ವ್ಯಾಪಾರ ಅಂತ ಅನ್ಕೋತಾ ಇದೆ. ನಿಜವಾಗ್ಲೂ ಆ ಪ್ರೀತಿ ಮನಸ್ಸಿನಿಂದ ಅವರು ಆ ರೀತಿ ನನಗೆ ಅಮೌಂಟ್ ಕೊಡುವಾಗ, ಒಂದಲ್ಲ ಒಂದು ದಿನ ಒಳ್ಳೆಯದಾಗುತ್ತೆ ನಿನಗೆ ಖಂಡಿತ ಅಂತ ಹೇಳಿ ನನಗೆ ಕೈಗೆ ಅಮೌಂಟನ್ನ ಕೊಡ್ತಾಯಿದ್ರು. ಯಾವುದೇ ಚೌಕಾಸಿನ ಮಾಡ್ತಿರಲಿಲ್ಲ, ಏನೂ ಇಲ್ಲ. ಮತ್ತು ದೇವಸ್ಥಾನದಲ್ಲಿ ಪ್ರಸಾದ ಕೊಟ್ಟರೆ ನಿಜವಾಗ್ಲೂ ಎಂಜಾಯ್ ಮಾಡ್ದಂತೆಯೇ ತೊಗೊಂಡ್ಬಂದು ತಗೋ ಲಕ್ಷ್ಮಿ ಅಂತ ಕೊಡೋರು. ನೀನು ಹೂವು ಮಾರೋರು, ನೀನು ಲಕ್ಷ್ಮಿ ಥರನೇ ಇರಬೇಕು ಯಾವಾಗಲೂ, ನಗ್ನಗಿತ ಅಂತ ಹೇಳಿ ನಮಗೆ ಇದು ಮಾಡ್ತಾಯಿದ್ರು, ಪ್ರೀತಿ ತೋರಿಸ್ತಾಯಿದ್ರು. ಪ್ರಸಾದನ ನಾನು ತೊಗೊಂಡಾದ್ಮೇಲೆ ಅದನ್ನು ಇನ್ನೂ ಸ್ವಲ್ಪ ಅವರು ತೊಗೊಂಡು ತಿನ್ಕೊಂಡು ಆಮೇಲೆ ಖುಷಿಯಾಗಿ ಹೊರಡ್ತಾಯಿದ್ರು. ಅವರು ಕೂಡ ಮೂವಿ ಬಗ್ಗೆ ಮಾತಾಡಿದ್ದಾರೆ. ದಯವಿಟ್ಟು ಎಲ್ಲರೂ ಮೂವಿನ ನೋಡಿ. ಏಕೆಂದರೆ ಅವ್ರಿಗೆ ತಂದೆ ತಾಯಿ ಪ್ರೀತಿ ಸಿಕ್ಕಲ್ಲ, ಅಕ್ಕ ತಂಗಿಯರ ಪ್ರೀತಿ ಸಿಕ್ಕಲ್ಲ, ಬಂಧು ಬಳಗ ಪ್ರೀತಿ ಸಿಕ್ಕಲ್ಲ, ಏನೂ ಇಲ್ಲ. ಅವ್ರ ಜನಾಂಗದ ಹತ್ರ ಹೋದಾಗ ಅಲ್ಲಿರುವಂಥವ್ರನ್ನೇ, ದೊಡ್ಡವ್ರನ್ನ ಹಿರಿಯವ್ರನ್ನ, ದೊಡ್ಡಮ್ಮ ಚಿಕ್ಕಮ್ಮ, ಅಕ್ಕ ತಂಗಿ, ಬಂಧು ಬಳಗ, ಸ್ನೇಹಿತೆ, ಈ ರೀತಿ ಒಂದು ಗುಂಪನ್ನ ಮಾಡಿಕೊಂಡು ಅವ್ರ ಜೀವನನ ಸಾಗಿಸ್ತಾರೆ. ಅವರು ಚಪ್ಪಾಳೆ ಹೊಡೆದೇ ಜೀವನ ಮಾಡಬೇಕು ಅನ್ನೋದು ಎಲ್ಲರೂ ಮನದಲ್ಲಿ ಬಂದುಬಿಟ್ಟಿದೆ. ಅದನ್ನು ತಡೆಗಟ್ಟಿ ಎಲ್ಲರೂ ಅವ್ರಿಗೆ ಪ್ರೀತಿ ವಿಶ್ವಾಸ ಕೊಟ್ಟು ಅವ್ರ ಮೂವಿನ ಯಶಸ್ವಿಗೊಳಿಸಿ ಅಂತ ಕೇಳ್ಕೊತೀನಿ. ಏಕೆಂದರೆ ಅವರು ದೇವರ ಸ್ವರೂಪ ನಿಜವಾಗ್ಲೂ ಪ್ರತಿಯೊಬ್ಬರಿಗೂ ಗೊತ್ತಿದೆ. ಒಂದು ಅಂಗಡಿ ಮುಂದೆ ಹೋದಾಗ ಅವರು ದೃಷ್ಟಿ ತೆಗಿಲಿಲ್ಲ ಅಂದರೂ ಕೂಡ ಎಷ್ಟು ಇದು ಮಾಡ್ತಾರೆ, ದೃಷ್ಟಿ ತೆಗೀರಿ ಅಂಗಡಿಗೆ ಅಂತ ಹೇಳಿ ಅಂಥವ್ರ ಕೈಲೆಲ್ಲ ದೃಷ್ಟಿ ತೆಗೆಸ್ಕೊಂಡು ಅವ್ರ ಅಂಗಡಿ ವ್ಯಾಪಾರ ಚೆನ್ನಾಗಾಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಎಲ್ಲರೂ ಇವ್ರಿಗೆ ಕೈ ಜೋಡಿಸಿ ಒಂದು ಮೂವಿ, ಅವ್ರನ್ನ ಬೆಳೆಸಬೇಡಿ, ಆ ಮೂವಿನ ಯಶಸ್ವಿಗೊಳಿಸಿ ಅಂತ ಕೇಳ್ಕೊತೀನಿ. ಏಕೆಂದರೆ ಒಂದೊಂದು ಟೈಮುಗಳಿಗೇನು ಕೂಡ ಅವರು ಎಷ್ಟು ಶ್ರಮ ಪಟ್ಟಿದ್ದಾರೆ ಅಲ್ವಾ. ನಮ್ಮ ಕನ್ನಡ ಜನತೆಗೆ ನಾನು ಕೇಳ್ಕೊಳ್ಳೋದು ಇಷ್ಟೇ, ಮಂಗಳಮುಖಿ ಅಂತ ನೋಡಬೇಡಿ, ಅಲ್ಲಿ ಹೋಗಿ ಶಿವಲೀಲಾ ಮೂವಿನ ನೋಡಿ ಪ್ರೋತ್ಸಾಹ ನೀಡಿ ಅಂತ ಕೇಳ್ಕೊತೀನಿ. ಮಂಗಳಮುಖಿಯರು ಅಂತಂದರೆ ನಿಜವಾಗ್ಲೂ ಎಷ್ಟೋ ಜನ ಒಂದು ಕೀಳ ಭಾವನೆಯಿಂದ ನೋಡ್ತಾರೆ. ಒಬ್ಬೊಬ್ಬರು ಅದನ್ನು ಅರ್ಥ ಗೊತ್ತಿರೋರು ಅವ್ರನ್ನ ದೇವರ ಸ್ವರೂಪ ಅಂತ ನೋಡ್ತಾರೆ. ನಿಜವಾಗ್ಲೂ ಅವ್ರನ್ನ ನಾನು ದೇವರ ಸ್ವರೂಪ ಅಂತಲೇ ನೋಡ್ತೀನಿ. ನಿಜವಾಗ್ಲೂ ಸುಮಾರು ಜನ, ನನಗೆ ಒಂದು 10-15 ಜನ ಅಲ್ಲಿ ಬರ್ತಿದ್ದಂಥ ವ್ಯಕ್ತಿಗಳು ತುಂಬಾ ಪರಿಚಯ ಇದ್ದರು. ನಿಜವಾಗ್ಲೂ ಅವ್ರು ಎಷ್ಟು ನಮ್ಮ ಜೊತೇಲಿ ಅವ್ರು ಆ ಥರ, ನಾವು ಈ ಥರ ಅನ್ನೋ ಮನೋಭಾವನೆ ಇಲ್ದಲೇ ಎಷ್ಟು ಕ್ಲೋಸಾಗಿ ಮಾತಾಡೋರು ಗೊತ್ತಾ. ನಿಜವಾಗ್ಲೂ ಹೇಳಬೇಕಂದ್ರೆ, ಏನಾದರೂ ಹೆಲ್ಪ್ ಬೇಕು ಅಂದರೆ ಹೇಳು, ನಂಬರ್ ತೊಗೋ, ನಾವು ಮಾಡ್ತೀವಿ ನಿನಗೆ ಹೆಲ್ಪು ಅಂತ ಹೇಳ್ತಾಯಿದ್ರು.
ತುಂಬ ಜನ ಹೇಳಿದ್ದಾರೆ ಈ ರೀತಿ, ಆದರೆ ಯಾರ ಹತ್ರನೂ ಹೆಲ್ಪ್ ತೊಗೊಂಡಿಲ್ಲ. ನಿಜವಾಗ್ಲೂ ನಾನು ಹೇಳ್ತಾ ಇದ್ದೀನಿ, ಅವರು ಮನಸ್ಸಿಂದ ಬಂದಂಥ ಮಾತುಕೊಳ್ಳೋದು. ಬಿಸಿಲಲ್ಲಿ ನಿಂತ್ಕೊಬೇಡ, ನೀನು ನಿಜವಾಗ್ಲೂ ಒಂದು ನೆರಳು ಮಾಡ್ಕೊಳ್ಳೋದಕ್ಕೆ ಏನಾದರೂ ವ್ಯವಸ್ಥೆ ಮಾಡು, ನಿಂಗೆ ಏನಾದರೂ ಸಹಾಯ ಬೇಕು ಅಂದರೆ ಕೇಳು, ನಾವುಗಳು ಸೇರ್ಕೊಂಡು ಮಾಡಿಕೊಡ್ತೀವಿ ಅಂತ ಹೇಳಿ ನನ್ನನ್ನು ಕೂಡ ಅವರು ಪ್ರೀತಿ ವಿಶ್ವಾಸದಿಂದ ಕಾಣ್ತಾಯಿದ್ರು. ಎಷ್ಟೋ ಜನ ಬಡ ವಿದ್ಯಾರ್ಥಿನಿಯರಿಗೆ ಕೂಡ ಸಪೋರ್ಟ್ ಮಾಡಿದ್ದಾರೆ. ಮದುವೆ ಮನೆಗಳ್ಗೋಗಿ ಅವರು ಸಪೋರ್ಟ್ ಮಾಡಿದ್ದಾರೆ. ಮತ್ತು ದತ್ತು ತಗೊಂಡು ಅವ್ರನ್ನ ಸಾಕಿ ಒಂದು ಲೆವೆಲಲ್ಲಿ ಅವ್ರನ್ನ ಇಟ್ಟು ಡಾಕ್ಟ್ರು, ಇಂಜಿನಿಯರ್ನ ಮಾಡಿರೋದು ಅಂತಲೂ ಇದೆ ಇವಾಗ. ತುಂಬ ಯಾಕೆ ಅವ್ರನ್ನ ಈ ರೀತಿ ಕಾಣ್ತಾರೆ, ಅವ್ರಿಗೂ ಮನಸ್ಸಿದೆ ಅಲ್ವಾ? ಆ ಮನಸ್ಸನ್ನು ಈ ಮೂವಿ ಮುಖಾಂತರ ಖುಷಿ ಕೊಡಿಸೋಣ ಅಂತ ನಾನು ಹೇಳ್ತೀನಿ. ದಯವಿಟ್ಟು ಎಲ್ರಿಗೂ ಕೈ ಮುಗಿದು ಕೇಳ್ಕೊಳ್ಳೋದು ಏನಂತಂದರೆ, ಅವ್ರ ಮೂವಿನ ಯಶಸ್ವಿಗೊಳಿಸಿ ಅಂತ ಕೇಳ್ಕೊತೀನಿ. ಅವರನ್ನ ಯಶಸ್ವಿಗೊಳಿಸೋದು ಬೇಡ, ಆ ಮೂವಿನ ಯಶಸ್ವಿಗೊಳಿಸಿ. ಇವಾಗ ಕೊಟ್ಟಿರುವಂತಹ 2-3 ಥಿಯೇಟರ್ಗಳಲ್ಲಿ ಯಶಸ್ವಿ ಆದರೆ ಎಲ್ಲ ಥಿಯೇಟರ್ಗಳಲ್ಲೂ ಕೂಡ ಯಶಸ್ವಿ ಆದಂತೆಯೇ ಎಲ್ಲ ಥಿಯೇಟರ್ಗಳಲ್ಲೂ ಅವ್ರಿಗೆ ಅವಕಾಶ ಸಿಗುತ್ತೆ. ಅದಕ್ಕೋಸ್ಕರನೇ ನಾನು ಕೇಳ್ತಾ ಇದ್ದೀನಿ, ದಯವಿಟ್ಟು ಎಲ್ಲರೂ ಆ ಮೂವಿನ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ನಿಜವಾಗ್ಲೂ ಅವರು ನಡ್ಕೊಳ್ಳೋ ರೀತಿಯಾಗಿರ್ಬೋದು, ಅವರು ಕೈ ತಟ್ಟಿನೇ ದುಡಿಮೆ ಮಾಡ್ಕೊಂಡು ತಿಂತಾ ಇರ್ಬೋದು, ಆದರೆ ಅದರಿಂದ ಬಂದಂಥ ಹಣನ ದುರುಪಯೋಗ ಮಾಡ್ಕೊಳ್ದಲೇ ತುಂಬ ಜನ ಒಂದು ಸಮಾಜಕ್ಕೆ ಒಳ್ಳೇದನ್ನ ಮಾಡ್ತಾಯಿದ್ದಾರೆ. ದಯವಿಟ್ಟು ಅದಕ್ಕೋಸ್ಕರನಾದ್ರೂ ನೀವು ಎಲ್ಲರೂ ಅವರ ಮೂವಿನ ಯಶಸ್ವಿಗೊಳಿಸಿ ಅಂತ ಕೇಳ್ಕೊತೀನಿ. ಯಾಕಂದರೆ ತುಂಬ ನೋಡಿದ್ದೀನಿ, ಇವಾಗ ದತ್ತು ತಗೊಂಡು ಸಾಕಿ ಅವ್ರನ್ನ ಒಂದು ಮದುವೆ ಮುಂಜಿ ಮಾಡಿ ಕಳಿಸಿದ್ದಾರೆ. ಮತ್ತು ಎಷ್ಟೋ ಜನ ಒಂದೊಂದು ಕುಟುಂಬಕ್ಕೆ ನೆರವಾಗಿ ನಿಂತಿದ್ದಾರೆ. ಮಂಗಳಮುಖಿ ಅನ್ನೋದು ತುಂಬ ಜನ ಒಂಥರ ಕೀಳ ಭಾವನೆಯಿಂದ ನೋಡ್ತಾರೆ, ಅಸಹ್ಯವಾಗಿ ನೋಡ್ತಾರೆ. ಆ ಅಸಹ್ಯವಾಗಿ ನೋಡ್ದಲೇ ಅವರ ಮನೋಭಾವನೆಯಿಂದ ಪ್ರೀತಿ ವಿಶ್ವಾಸದಿಂದ ನೋಡಿ ಆ ಪ್ರೀತಿನ ಯಶಸ್ವಿಗೊಳಿಸಿ ಆ ಮೂವಿನ ಅಂತ ಕೇಳ್ಕೊತೀನಿ ನಾನು. ದಯವಿಟ್ಟು ಎಲ್ಲರೂ ಆ ಮೂವಿನ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನಾನು. ಎಷ್ಟೋ ಹೊಟ್ಟೆ ಹಸ್ಕೊಂಡು ಬೀದಿ ಪಾಲಾಗಿರುವಂತಹ ಭಿಕ್ಷುಕರಿಗೆ ಅವರು ಸಹಾಯನ ಮಾಡ್ತಾರೆ. ಪ್ರತಿಯೊಂದರಲ್ಲೂ ಕೂಡ ಅವರು ಕೈ ಜೋಡಿಸೋದಕ್ಕೆ ಮುಂದಾಗಿ ಬರ್ತಾರೆ. ಸಮಾಜದಲ್ಲಿ ಅವ್ರಿಗೆ ಒಂದು ಬೆಲೆ ಇಲ್ಲ, ಆ ಬೆಲೆನ ಈ ಮೂವಿ ಮುಖಾಂತರ ಅವ್ರಿಗೆ ಸಿಗಲಿ ಅಂತ ಕೂಡ ನಾನು ಕೇಳ್ಕೊತೀನಿ ದೇವರಲ್ಲಿ. ನಿಜವಾಗ್ಲೂ ಮಂಗಳಮುಖಿಯರು ಅಂತಂದರೆ ಎಷ್ಟು ಕಷ್ಟಪಟ್ಟು ಈ ವಿಡಿಯೋನ ಮಾಡಿದ್ದಾರೆ. ನಾನು ಇನ್ಸ್ಟಾಗ್ರಾಮಲ್ಲೆಲ್ಲ ತುಂಬ ನೋಡಿದೆ, ಅವ್ರಿಗೆ ಎಷ್ಟೋ ಕೀಳವಾಗೆಲ್ಲ ಕಮೆಂಟ್ನ ಮಾಡಿದರು ಈ ಮೂವಿ ಪೋಸ್ಟರ್ಗಳಿಗೆ. ದಯವಿಟ್ಟು ಹೇಳ್ತೀನಿ, ಯಾರು ಬ್ಯಾಡವಾಗಿ ಕಮೆಂಟ್ನ ಮಾಡಬೇಡಿ. ದಯವಿಟ್ಟು ಅವ್ರಿಗೊಂದು ಒಳ್ಳೆ ಸಂದೇಶ ಕೊಟ್ಟಿದ್ದಾರೆ, ಅದರಿಂದ ಏನು ಅಂತ ತಿಳ್ಕೊಂಡು ಅವ್ರಿಗೆ ಸಪೋರ್ಟ್ ಮಾಡಿ. ಅವ್ರ ಮೂವಿಗೆ ಸಪೋರ್ಟ್ ಮಾಡಿ, ಆ ಮೂವಿನ ಯಶಸ್ವಿಗೊಳಿಸಿ. ಅವ್ರಿಗೆ ಸಪೋರ್ಟ್ ಮಾಡಬೇಡಿ ಅಂತ ನಾನು ಕೇಳ್ಕೊತೀನಿ. ಅವ್ರಿಗೆ ಸಪೋರ್ಟ್ ಬೇಡ, ಅವರು ದುಡ್ಕೊಂಡು ತಿಂತಾ ಇದ್ದಾರೆ ಈಗ ಆಲ್ರೆಡಿ. ಅವರು ಆ ಮೂವಿ ಕಷ್ಟಪಟ್ಟು ಮಾಡಿದಾರಲ್ಲ, ಆ ಮೂವಿನ ಯಶಸ್ವಿಗೊಳಿಸಿದ್ರೆ ನಾವು ಕೂಡ ಅವ್ರ ಜೊತೆಲಿ ಕೈ ಜೋಡಿಸ್ದಂಗೆ ಆಗಿದೆ. ಸಮಾಜದಲ್ಲಿ ಅವ್ರಿಗೂ ಒಂದು ಬೆಲೆ ಸಿಗುತ್ತೆ, ಒಂದು ಗೌರವ ಇರುತ್ತೆ ಅಂತ ಕೇಳ್ಕೊತೀನಿ ನಿಜವಾಗ್ಲೂ. ಇವಾಗ ಅವ್ರಿಗೆ ಎಲ್ಲಾದರೂ ಹೋಗುವಾಗ ನಿಜವಾಗ್ಲೂ ಅವರು ಸಿಕ್ಕಿದಾಗ ನಿಜವಾಗ್ಲೂ ನಾನು ಸುಮಾರು ಸಲ ನೋಡಿದ್ದೀನಿ. ನನಗೆ ದೃಷ್ಟಿ ತೆಗಿತಾರೆ, ನನ್ನ ಮುಖದಲ್ಲಿ ಲಕ್ಷಣ ಏನಿದೆ ಅಂತ ನನಗೆ ಗೊತ್ತಿಲ್ಲ. ನಿಜವಾಗ್ಲೂ ದೃಷ್ಟಿ ತೆಗಿತಾರೆ. ನನ್ನ ಹತ್ರ ಕೂಡ ಅವರು ₹1 ಯಾವತ್ತೂ ಕೇಳಿಲ್ಲ. ಅವರೇ ನನಗೆ ₹1 ₹2 ಕಾಯಿನ ಕೊಡ್ತಾರೆ. ಮತ್ತು ನಾನು ವ್ಯಾಪಾರ ಮಾಡೋ ಜಾಗದಲ್ಲಿ ಅಷ್ಟೇ, ನಾನು ವ್ಯಾಪಾರ ಹೂವು ಹಿಡ್ಕೊಂಡು ನಿಂತಿದ್ರೆ ನಾನು ಫ್ರೀ ಹೂವು ಕೊಡ್ತೀನಿ ಅಂತಂದರೂ ಕೂಡ ಅವರು ಈಸ್ಕೊಳ್ಳೋದಿಲ್ಲ, ದುಡ್ಡು ಕೊಟ್ಬಿಟ್ಟೇ ಈಸ್ಕೊಳ್ಳೋದು. ನಗ್ನಾಗೀತ ಬಂದು ಮಾತಾಡಿ ವ್ಯಾಪಾರ ಆಗುತ್ತೆ ಮಾಡಿ ಅಂತ ಹೇಳಿ ನನ್ನ ಹೂಗೂ ಕೂಡ ದೃಷ್ಟಿ ತೆಗ್ದು ಅವರು ಹೋಗ್ತಾರೆ. ಫ್ರೀ ಅಂತೂ ಈಸ್ಕೊಳ್ಳೋದಿಲ್ಲ, ದುಡ್ಡು ಕೊಟ್ಟು ಈಸ್ಕೊಂಡು ಹೋಗ್ತಾರೆ. ತುಂಬ ಜನ ಬರ್ತಾರೆ, ಸರಸ್ವತಿ ಅಂತ ಬರ್ತಾರೆ, ಅದೇ ಥರ ಲಕ್ಷಣ ಆಗಿದ್ದಾರೆ. ಮತ್ತು ಪ್ರೀತಿ ಅಂತ ಒಬ್ಬರು ಬರ್ತಾರೆ, ಅವರು ತುಂಬ ಚೆನ್ನಾಗಿ ಮಾತಾಡಿಸಿ ನಮಗೆ ಇದು ಮಾಡ್ತಾರೆ. ತುಂಬ ಜನ, ಒಂದು 10-15 ಜನ ಮಂಗಳಮುಖಿಯರು ಪರಿಚಯ ಇದ್ದಾರೆ. ನಿಜವಾಗ್ಲೂ ಅವ್ರ ಕಡೆಯಿಂದ, ಎಲ್ಲರ ಕಡೆಯಿಂದ ನಾನು ಕೇಳ್ಕೊತೀನಿ, ಈ ಮೂವಿನ ಯಶಸ್ವಿ ಮಾಡಿ ಅಂತ ಕೇಳ್ಕೊತೀನಿ. ದಯವಿಟ್ಟು ನಮ್ಮ ಮನೆಯ ಒಬ್ಬರು ಸದಸ್ಯ ಅಂತ ತಿಳ್ಕೊಂಡು ಆ ಮೂವಿಲಿ ನಮ್ಮ ಮನೆಯವರು ಯಾರೋ ಮಾಡಿದ್ದಾರೆ, ಅದಕ್ಕೋಸ್ಕರನಾದರೂ ನಾವು ನೋಡಬೇಕು ಮೂವಿನ ಅಂತ ತಿಳ್ಕೊಂಡು ಹೋಗಿ ಆ ಮೂವಿನ ನೋಡಿ ಯಶಸ್ವಿಗೊಳಿಸಿ ಅಂತ ಕೇಳ್ಕೊತೀನಿ. ದಯವಿಟ್ಟು ಮಂಗಳಮುಖಿಯರ ಕಣ್ಣೀರಿನ ಕತೆ ಇದೆ ಇಲ್ಲಿ ಒಂದು. ಈ ಕಣ್ಣೀರಿನ ಕಥೆನ ನೋಡಿ ಅವ್ರಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ದಯವಿಟ್ಟು 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 ಎಲ್ಲರೂ ಈ ಮೂವಿನ ನೋಡಿ ಯಶಸ್ವಿ ಮಾಡಿ ಅಂತ ನಿಮ್ಮ ಮುಂದೆ ಶರಣಾಗ್ತಾ ಇದ್ದೀನಿ ನಾನು.